ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಕ್ರಿಯೇಷನ್ಸ್. ಇಲ್ಲಿ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಅಲ್ಲಿ ಹಾಗೆ 2 ಥರ ಬೀಡ್ ತೊಗೊಂಡಿದ್ದೀನಿ. ಇಲ್ಲಿ 3 ಥರ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಅದರಲ್ಲಿ ಈ ಥರ ಬಿಗ್ ಸೈಜ್ ಬೀಡ್ ಒಂದು, ಈ ಥರ 3 mm ಸೈಜ್ಗಿಂತ 1 ಸೈಜ್ ಬಿಗ್ ಇರೋಂಥ ಈ ಬೀಡ್ ಒಂದು, ಇನ್ನು ಒಂದು ಥರ ಬೀಡನ್ನ ನಾನು ಹೀಗೆ ದಾರಕ್ಕೆ ಪೋಣಿಸಿ ಇಟ್ಕೊಂಡಿದ್ದೀನಿ. ಇದು 3 mm ಸೈಜ್ ಬೀಡು. ಈ ಥರ ನೀವು ದಾರಕ್ಕೆ ಬೇಕಾದರೂ ಪೋಣಿಸ್ಕೋಬೋದು, ಇಲ್ಲ ಹಾಗೇ ಗ್ರ್ಯಾಂಡ್ ಸ್ಯಾರಿ, ಇದು ಬ್ರೈಡಲ್ ಸ್ಯಾರಿ, ತುಂಬ ಗ್ರ್ಯಾಂಡಾಗಿದೆ. ಇದಕ್ಕೆ ನಾವೀಗ ಯಾವ ಥರ ಕುಚ್ಚನ್ನ ಹಾಕ್ತೀವಿ ಅಂತ ನೋಡ್ಕೊಳ್ಳೋಣ ಬನ್ನಿ. ಇದನ್ನು ಒಬ್ಬರು ಡಿಸೈನ್ ಕೇಳಿದರು. ಇದು ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿದ್ದೆ. ಇದು ಫುಲ್ ಆರ್ಚ್ ಯಾವ ಥರ ಮಾಡೋದು ಅಂತ ವಿಡಿಯೋ ಮಾಡಿ ಹಾಕಿ ಅಂತ ಕೇಳಿದರು. ಅವರಿಗೋಸ್ಕರ, ಅವ್ರ ನೇಮ್ ಗೊತ್ತಿಲ್ಲ, ಅವರಿಗೋಸ್ಕರನೇ ವಿಡಿಯೋನ ಮಾಡ್ತಿದ್ದೀನಿ. ಸ್ವಲ್ಪ ಹಾಕ್ಬಿಟ್ಟಿದ್ದೀನಿ ನೋಡಿ, ಈ ಥರ ಬಂದಿದೆ. ಇನ್ನೂ ಒಂದು ಸ್ಟೆಪ್ ಬರುತ್ತೆ ಮೇಲ್ಗಡೆ. ಇಷ್ಟು ಕಂಪ್ಲೀಟ್ ಆಗಿದೆ. ಇದನ್ನು ಯಾವ ಥರ ಹಾಕೋದು ಅಂತ ಈಗ ನೆಕ್ಸ್ಟ್ ಹೇಳ್ಕೊಡ್ತಿದ್ದೀನಿ. ಇದರಲ್ಲಿ ಸಿಂಗಲ್ ಕ್ರೋಶ ಮಾಡ್ತೀವಲ್ಲ, ನಾಟ್ ಹಾಕಿರ್ತೀವಿ, ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತೀವಿ, ಮತ್ತು ಇನ್ನೊಂದು ಸಲ ಸೇಫ್ಟಿಗೋಸ್ಕರ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀವಿ. ಹಾಗೆ ಅಲ್ಲಿಂದ 3 ಚೈನ್ನ ಹಾಕ್ಕೊಳ್ತೀವಿ. ಲಾಕ್ ಆದಮೇಲೆ ನಾನು ಹೇಳ್ತಿರೋದು, ಲಾಕ್ ಮಾಡಿ ಆನಂತರ 3 ಚೈನ್ನ ಹಾಕೋಬೇಕು. 3 ಚೈನ್ 2 ಟೈಮ್, ಇದೇ ಥರ 6 ಟೈಮ್ ಮಾಡ್ಕೋಬೇಕು. ನೀವು ಈ ಥರ ಆರ್ಚ್ ಕಂಪ್ಲೀಟ್ ಆದಮೇಲೂ ಕೂಡ ಒಂದು ಗ್ಯಾಪ್ ಉಳ್ಕೋಬೇಕು ಅಂದರೆ 6 ಟೈಮ್ ಮಾಡ್ಕೊಳ್ಳಿ. ನಿಮಗೆ ಗ್ಯಾಪ್ ಬೇಡ ಅಂದರೆ 5 ಟೈಮ್ ಮಾಡ್ಕೋಬೇಕು. 3 ಚೈನ್ನ. ನಾನು ಹೇಳೋದು ಅರ್ಥ ಆಯಿತು ಅಂದ್ಕೊಳ್ತೀನಿ. ತುಂಬಾ ಚೆನ್ನಾಗಿದೆ. ನನಗೂ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಫುಲ್ ಆರ್ಚು, ಸ್ಲ್ಯಾಂಟಿಂಗ್ ಆರ್ಚ್ ಚೆನ್ನಾಗಿತ್ತು. ಫುಲ್ ಆರ್ಚ್ ಅಂತೂ ಇನ್ನೂ ಸಖತ್ತಾಗಿದೆ. ಇದ್ರ ಮೇಲೆ ಇನ್ನೊಂದು ಸ್ಟೆಪ್ ಅಂದರೆ ಸಖತ್ತಾಗಿ ಕಾಣುತ್ತೆ ಡಿಸೈನ್ ಅಂತೂ. ಈಗ ನೋಡಿ 6 ಟೈಮ್ ಆಯಿತು. 3 ಚೈನ್ ಸಿಂಗಲ್ ಕ್ರೋಶ, 3 ಚೈನ್ ಸಿಂಗಲ್ ಕ್ರೋಶ 6 ಟೈಮ್ ಆದಮೇಲೆ ಇಲ್ಲಿ ಒಂದು ಚೈನ್ ಹಾಕ್ಕೊಳ್ತೀನಿ. ಹಾಗೆ ದಾರ ಮೇಲ್ ಮಾಡಿ ಇದೇನು ಬಿಗ್ ಬೀಡ್ ತೊಗೊಂಡಿದ್ನಲ್ಲ, ಇದನ್ನ ಒಂದು ಇನ್ಸರ್ಟ್ ಮಾಡ್ಕೊಳ್ತೀನಿ. ಹಾಗೆ ಒಂದು ಸಲ ಲಾಕ್ ಮಾಡೋಣ. ಲಾಕ್ ಆದಮೇಲೆ ಒಂದು ಸಲ ಬಟ್ಟೆಗೆ ಕೂಡ ಲಾಕ್ ಮಾಡೋಣ. ತುಂಬ ಟೈಟಾಗಿ ಮಾಡಬೇಡಿ, ಎಳೆದು ಸುಕ್ಕಾಗಿಬಿಡುತ್ತೆ. ಆರಾಮಾಗಿ ಈಸಿಯಾಗಿ ಬ್ಯಾಲೆನ್ಸ್ ಮಾಡಿ, ಆಗ ಸುಕ್ಕಾಗೋದಿಲ್ಲ. ನೀವು ತುಂಬ ಟೈಟಾಗಿ ಇಟ್ಕೊಂಡಷ್ಟು ಟೈಟಾಗೇ ಬರುತ್ತೆ, ಅದು ಸುಕ್ಕು ಆಗುತ್ತೆ. ಗೊತ್ತಾಯ್ತಲ್ವ? ಈಗ ಇಲ್ಲಿ 1 2 3 ಚೈನ್ ಸಿಂಗಲ್ ಕ್ರೋಶ, ಬೀಡ್ ಹಾಕಿದ ಮೇಲೆ 3 ಚೈನ್ ಸಿಂಗಲ್ ಕ್ರೋಶ ಮಾಡಿದ್ದೀನಿ. ಈಗ ಇದನ್ನ ಬ್ಯಾಕ್ಗೆ ಟರ್ನ್ ಮಾಡ್ತೀನಿ. ಹೀಗೆ ಟರ್ನ್ ಮಾಡಿ ಇಲ್ಲಿ ಒಂದು ಬೀಡನ್ನ ತೊಗೊಳ್ತೀನಿ ನೋಡಿ. ಈ ಥರ ಬೀಡನ್ನ ಪೋಣಿಸಿಟ್ಕೊಂಡ್ರೆ ಒಂದೊಂದು ಬೀಡನ್ನ ತೊಗೋಬೇಕು. ನಾನು ಎಲ್ಲ ಕಂಬಕ್ಕೂ ಬೀಡನ್ನ ಹಾಕೋದಿಲ್ಲ, ಒಂದೊಂದು ಕಂಬಕ್ಕೆ ಮಾತ್ರ. ಇಲ್ಲಿ 2 ಟೈಮ್ ದಾರ ಸುತ್ಕೊಳ್ತೀನಿ. ಇಲ್ಲಿ ತ್ರಿಬಲ್ ಕ್ರೋಶನ ಮಾಡ್ತೀನಿ, ಸ್ವಲ್ಪ ಲೆಂತಿ ಬರಲಿ ಕಂಬ ಅಂತ. ಈ ಬೀಡನ್ನ ಹಿಂದೆ ಇರೋ ದಾರಕ್ಕೆ ತ್ರಿಬಲ್ ಕ್ರೋಶನ ಮಾಡ್ತೀನಿ. 2ರಲ್ಲಿ 1 ಮಾಡಿ ನೋಡಿ. ಈಗ ಮಧ್ಯಕ್ಕೆ ಒಂದು ಬೀಡನ್ನ ತೊಗೋಬೇಕು. ಈ ದಾರದಲ್ಲಿ ತೊಗೋಬೇಕು ನೋಡಿ, ನೀಟಾಗಿ ನೋಡ್ಕೊಳ್ಳಿ. ನಾನು ನಿಮಗೆ ಇದು ಹೊಸ ಸ್ಟೆಪ್ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಈ ಥರ ಹೇಳ್ಕೊಡ್ತಿದ್ದೀನಿ. ಸೂಜಿ ಮೇಲೆ ಒಂದು ದಾರ ಇದೆ, 1 ಟೈಮ್ 2 ಟೈಮ್ ದಾರ ಸುತ್ಕೊಳ್ತೀನಿ. ಏನು ಬೀಡನ್ನ ಹಿಂದೆ ದಾರ ಇದೆಯೋ ಇದರೊಳಗಡೆ ನೀಡಲ್ ಹಾಕಿ ಒಂದು ದಾರನ ಎಳ್ಕೊಳ್ತೀನಿ. ಮತ್ತು ಇನ್ನೊಂದು ದಾರ ಸುತ್ಕೊಂಡು ಇವೆರಡು ದಾರ ಒಂದು ಮಾಡ್ತೀನಿ. ಈಗ ಇಲ್ಲಿ ನೋಡಿ, ಒಂದು ಬೀಡನ್ನ ತೊಗೊಳ್ತೀನಿ, ಇನ್ನೊಂದು ಸಲ ದಾರ ಸುತ್ಕೊಂಡು ಇನ್ನೆರಡು ದಾರನ ಒಂದು ಮಾಡ್ತೀನಿ. ಮತ್ತು ಒಂದು ಸಲ ದಾರ ಸುತ್ಕೊಂಡು ಇನ್ನೆರಡು ದಾರ ಕೂಡ ಒಂದು ಮಾಡೋದು. ಇದು ತ್ರಿಬಲ್ ಕ್ರೋಶ. ಮತ್ತು ಇನ್ನೂ ಒಂದು ಖಾಲಿ ತ್ರಿಬಲ್ ಕ್ರೋಶನ ಮಾಡ್ತೀನಿ. 2ರಲ್ಲಿ 1 2ರಲ್ಲಿ 1. ಈಗ ಮತ್ತೆ ಒಂದು ಬೀಡ್ ಹಾಕಿ ತ್ರಿಬಲ್ ಕ್ರೋಶ ಮಧ್ಯಕ್ಕೆ ಬೀಡ್ ಬರೋ ಥರ ಮಾಡ್ಕೋಬೇಕು. ಈಗ 3 ಸಲ 2 ದಾರ ಒಂದು ಮಾಡ್ತೀವಲ್ವಾ, ಆವಾಗ 2ನೇ ಸಲ ಒಂದು ಮಾಡುವಾಗ ಬೀಡನ್ನ ಈ ಥರ ಮುಂದೆ ಮಾಡಿಕೊಂಡು ಒಂದು ಮಾಡಬೇಕು. ಗೊತ್ತಾಯಿತು ಅಂದ್ಕೊಳ್ತೀನಿ. ಇಲ್ಲಿ ನೋಡಿ,
2 ದಾರ ಒಂದು ಸಲ, ಇನ್ನೆರಡು ದಾರ ಒಂದು ಸಲ ಒಂದು ಮಾಡುವಾಗ ಬೀಡನ್ನ ಮುಂದೆ ಕಳಿಸ್ಕೊಂಡು ಈ ಥರ ಇನ್ನೆರಡು ದಾರ ಒಂದು ಸಲ ಒಂದು ಮಾಡಬೇಕು. ಈಗ 3 ಸಲ ಆಯಿತು. ಇದೇ ಥರ ಎಲ್ಲ ಕಂಬನೂ ಕೂಡ ಮಾಡ್ಕೋಬೇಕು. ಇಲ್ಲಿ ಒಟ್ಟು 19 ಕಂಬಗಳು ಬರೋ ಥರ ಮಾಡ್ಕೋಬೇಕು. 10 ಬೀಡ್ಗಳು ಬರಬೇಕು, ಗೊತ್ತಾಯ್ತಲ್ವ? 10 ಬೀಡ್ ಬರಬೇಕು. ಸ್ಮಾಲ್ ಬೀಡ್ ಏನಿದೆಯೋ ಇದು 19 ಕಂಬ, 19 ಟ್ರಿಪಲ್ ಕ್ರೋಶಾಸ್. ಈಗ ಇಲ್ಲಿ 19 ಕಂಬಗಳು ಕಂಪ್ಲೀಟ್ ಆಗಿದೆ. ಈಗ ಇಲ್ಲಿ ಒಂದು ಸಿಂಗಲ್ 3 ಚೈನ್ ಸಿಂಗಲ್ ಕ್ರೋಶ ಇದೆಯಲ್ಲ, ಇಲ್ಲಿ ಸಿಂಗಲ್ ಕ್ರೋಶನ ಮಾಡಿಬಿಡೋಣ. ಇಲ್ಲಿ ಸ್ಲಿಪ್ ಸ್ಟಿಚ್ನ ಮಾಡಿಕೊಂಡೆ ನಾನು. ಹಾಗೆಯೇ ಇಲ್ಲಿ 3 ಚೈನ್ ಇದೆಯಲ್ಲ, ಇಲ್ಲಿ ಕೂಡ ಸ್ಲಿಪ್ ಸ್ಟಿಚ್ನ ಮಾಡ್ಕೊಳ್ಳೋಣ. ಅದೇನು ಚೈನ್ ಇರುತ್ತಲ್ಲ ಅದರೊಳಗಡೆ ನೀಡಲ್ ಹಾಕಿ ಹಾಗೆ ಸ್ಲಿಪ್ ಸ್ಟಿಚ್ನ ಮಾಡ್ಕೊಳ್ಳೋದು. ನೋಡಿ, ನೀಡಲ್ ಹಾಕಿ ಎಳ್ಕೊಂಡು ಈ ಕಡೆ ಫಸ್ಟ್ ಒಂದು ದಾರ ಇದೆಯಲ್ಲ ಅದರೊಳಗೆ ಕೂಡ ಇದನ್ನೇ ಎಳ್ಕೊಳೋದು. ಮತ್ತು ಇನ್ನೊಂದು ಸಲ ದಾರ ಸುತ್ತಿ ಎಳ್ಕೊಂಡ್ರೆ ಅದು ಸಿಂಗಲ್ ಕ್ರೋಶ. ಹಾಗೆಯೇ ಎಳ್ಕೊಂಡ್ರೆ ಅದು ಸ್ಲಿಪ್ ಸ್ಟಿಚ್. ಈಗ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು 1 2 ಚೈನ್, 1 ಟೈಮ್ ದಾರ ಸುತ್ತಕೊಂಡು ಇಲ್ಲಿ ಒಂದು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಗ್ಯಾಪಲ್ಲಿ ಒಂದು ಕಂಬ, ಡಬಲ್ ಕ್ರೋಶ ಮಾಡೋದು. ಇಲ್ಲಿ 2 ದಾರ ಒಂದು ಸಲ, 2 ದಾರ ಒಂದು ಸಲ ಒಂದು ಮಾಡೋದು, ಗೊತ್ತಾಯ್ತಲ್ವ? 2 ಚೈನ್, 1 ಟೈಮ್ ದಾರ ಸುತ್ತಕೊಂಡು 1 ಗ್ಯಾಪ್ ಬಿಟ್ಟು ಎರಡನೇ ಗ್ಯಾಪಿಗೆ ಎರಡರಲ್ಲೊಂದು ಡಬಲ್ ಕ್ರೋಶ. ಗೊತ್ತಾಯಿತು ಅಂದ್ಕೊಳ್ತೀನಿ. ಇದೇ ಥರ ಎಲ್ಲ ಕಂಬದ ಮೇಲೂ ಕೂಡ ಮಾಡ್ಕೊಳ್ಳಿ. 1 ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಗ್ಯಾಪಿಗೆ ಒಂದು ಕಂಬ, 1 ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಗ್ಯಾಪ್ಗೆ ಒಂದು ಕಂಬ. ನೋಡಿ, ಇಲ್ಲಿ ಲಾಸ್ಟ್ವರೆಗೂ ಕಂಬ ಆಗಿದೆ. ಈಗ ಇಲ್ಲಿ ಒಂದು ಕಂಬ ಇದೆ. ಲಾಸ್ಟಿಗೆ 2 ಚೈನ್ ಹಾಕಿದ್ದೀನಿ, 1 ಟೈಮ್ ದಾರ ಸುತ್ಕೊಳ್ತೀನಿ. ಇದೇನು ಲಾಸ್ಟಿಗೆ ಒಂದು ಸಿಂಗಲ್ ಕ್ರೋಶ ಇದೆಯಲ್ಲ ಇದರೊಳಗಡೆ ನೀಡಲ್ ಹಾಕಿ ದಾರ ಎಳ್ಕೊಂಡು 2 ದಾರ ಒಂದು ಸಲ, 2 ದಾರ ಒಂದು ಸಲ ಡಬಲ್ ಕ್ರೋಶನ ಮಾಡ್ಕೊತೀನಿ. ಇಲ್ಲಿ ಚೈನ್ಗಳಿದೆಯಲ್ಲ, ಇಲ್ಲಿ ಚೈನ್ ಇಲ್ಲ, ಅದಕ್ಕೋಸ್ಕರ ಈ ಥರ ಡಬಲ್ ಕ್ರೋಶನ ಮಾಡಿಕೊಂಡೆ. ಹಾಗೆ ಅದೆಲ್ಲಿ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡೋಣ. ಲಾಕ್ ಆದಮೇಲೆ ಮತ್ತೆ 3 ಚೈನ್ ಲಾಕ್. ಹಾಗೆ ಲಾಕ್ ಆದಮೇಲೆ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ. ಇಲ್ಲಿ 1 2 3 ಚೈನ್, ಹಾಗೆ ಒಂದು ಡಬಲ್ ಕ್ರೋಶ. 3 ಚೈನ್ ಹಾಕಿ ಇಲ್ಲಿ ಒಂದು ಕಂಬ ಇದೆಯಲ್ಲ, ಈ ಕಂಬದ ಮೇಲೆ ಲಾಕ್ ಡಬಲ್ ಕ್ರೋಶನ ಮಾಡೋಣ. ಮತ್ತೆ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ವಿಡಿಯೋ ಅರ್ಥ ಆಗೋದಿಲ್ಲ ಸ್ಕಿಪ್ ಮಾಡಿದರೆ. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ನ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಕೂಡ 3 ಚೈನ್ ಹಾಕ್ತೆ. ಈ 3 ಚೈನ್ ಸಿಂಗಲ್ ಕ್ರೋಶ ಇದೆಯಲ್ಲ, ಇಲ್ಲಿಗೆ ಲಾಕ್ ಮಾಡಿಬಿಡೋಣ. ಈಗ ಇಲ್ಲಿ 3 ಚೈನ್ ಹಾಕ್ಕೊಳ್ಳೋಣ, ಹಾಗೆ ಲಾಕ್ ಮಾಡೋಣ. ಈಗ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಇಲ್ಲಿ 3 ಚೈನ್ ಹಾಕಿ ಫ್ರಂಟಿಗೆ ಟರ್ನ್ ಮಾಡಿದ್ಮೇಲೆ ಒಂದು ಬೀಡನ್ನ ತೊಗೊಳ್ತೀನಿ, ಹಾಗೆ ಡಬಲ್ ಕ್ರೋಶನ ಮಾಡ್ತೀನಿ. ಬೀಡನ್ನ ಮುಂದೆ ಮಾಡಿಕೊಂಡು ಒಂದು ಡಬಲ್ ಕ್ರೋಶ, ಮತ್ತು ಇನ್ನೊಂದು ಹಾಗೆ ಖಾಲಿ ಡಬಲ್ ಕ್ರೋಶ. ಈಗ ಇಲ್ಲಿ ಈ 3 ಚೈನ್ ಹಾಕಿದ್ದೀವಲ್ಲ, ಅದು ಕೂಡ ಕಂಬ ಅಂತ ಕೌಂಟ್ ಮಾಡ್ಕೋಬೇಕು. ಇಲ್ಲಿ 3 ಕಂಬ ಆಯಿತು. ಮತ್ತು ಇಲ್ಲಿ 3 ಚೈನ್ನ ಹಾಕ್ಕೊಳ್ಳೋಣ. ಹಾಗೆ 1 ಟೈಮ್ ದಾರ ಸುತ್ತಕೊಂಡು ಇದೇ ಸೇಮ್ ಗ್ಯಾಪಲ್ಲೇ ಇಲ್ಲಿ ಮತ್ತೆ 3 ಕಂಬನ ಮಾಡಬೇಕು, ಅಂದರೆ ಡಬಲ್ ಕ್ರೋಶನ ಮಾಡಬೇಕು.
ಒಟ್ಟು 6 ಕಂಬನ ಮಾಡಬೇಕು ಆ 3 ಚೈನ್ ಗ್ಯಾಪಲ್ಲಿ. ಈ ಕಡೆ 3 ಈ ಕಡೆ 3 ಮಧ್ಯದಲ್ಲಿ 3 ಚೈನ್. ಈಗ ಒಂದು ಚೈನ್ ಹಾಕ್ಕೊಳ್ಳೋಣ, ಮತ್ತೆ ಒಂದು ಟೈಮ್ ದಾರ ಸುತ್ತಕೊಂಡು ಒಂದು ಗ್ಯಾಪ್ ಬಿಟ್ಟು ಒಂದು 3 ಚೈನ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಮತ್ತೆ 3 ಡಬಲ್ ಕ್ರೋಶ, ಒಂದು ಚೈನ್ ಹಾಕಬೇಕು, ಆನಂತರ ಡಬಲ್ ಕ್ರೋಶನ ಮಾಡಬೇಕು. ನೋಡಿ ಈ ಥರ. ಮತ್ತು ಇಲ್ಲಿ 3 ಚೈನ್, ಮತ್ತು ಈ ಅದೇ ಸೇಮ್ ಗ್ಯಾಪಲ್ಲಿ ಮತ್ತೆ 3 ಕಂಬ. ಮತ್ತು 3 ಕಂಬ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ 3 ಚೈನ್ ಬಿಟ್ಟು ನೆಕ್ಸ್ಟ್ 3 ಚೈನ್ ಗ್ಯಾಪಿಗೆ ಒಂದು 3 ಡಬಲ್ ಕ್ರೋಶ. ಮತ್ತು 3 ಚೈನ್. ಇಲ್ಲಿ ನೋಡಿ ಫಸ್ಟ್ ಯಾವ ಥರ ಇಲ್ಲಿ ಮಾಡಿಕೊಂಡ್ವೋ ಅದೇ ಥರ ಇಲ್ಲೂ ಮಾಡ್ಕೊಳ್ಳೋಣ. ಈಗ 2 ಕಂಬ ಹಾಕಿದ್ದೀನಿ, ಇನ್ನೂ ಒಂದು ಕಂಬ ಹಾಕ್ಕೊಳ್ಳೋಣ. ಇನ್ನೂ ಒಂದು ಕಂಬ ಆದಮೇಲೆ ಒಂದು ಟೈಮ್ ದಾರ ಸುತ್ತಕೊಂಡು ಇಲ್ಲಿ ಕಂಬ ಇದೆಯಲ್ಲ ಇದ್ರ ಮೇಲೆ ಇದ್ರೊಳಗಡೆ ನೀಟಲ್ಲಿ ಹಾಕಿ ದಾರನ ಎಳ್ಕೊಳ್ತೀನಿ. ಅಂದರೆ ಸಿಂಗಲ್ ಕ್ರೋಶಾಗೆ ಒಂದು ಕಂಬನ ಮಾಡಬೇಕು, ಹಾಗೆ ಲಾಕ್ ಮಾಡಬೇಕು. ಆ ಸೈಡ್ ಈ ಸೈಡ್ 4 ಕಂಬ ಬರುತ್ತೆ, ಮಧ್ಯದಲ್ಲಿ ಎಲ್ಲ 3 ಕಂಬ ಬರುತ್ತೆ. ಗೊತ್ತಾಯ್ತಲ್ಲ? ಇದೇ ಥರ ಎಲ್ಲದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ 1 2 3 ಚೈನ್, ಹಾಗೆ ಸಿಂಗಲ್ ಕ್ರೋಶ, 3 ಚೈನ್, ಹಾಗೆ ಸಿಂಗಲ್ ಕ್ರೋಶ. ಹೀಗೆ ಮಾಡ್ಕೋಬೇಕು. ಮತ್ತು 5 ಚೈನ್ ಹಾಕೋಬೇಕು, ಇದು ಕುಚ್ಚಿಗೋಸ್ಕರ. ಅದನ್ನು ಕೂಡ ಲೂಸಾಗೆ ಲಾಕ್ ಮಾಡೋಣ, ತುಂಬ ಟೈಟಾಗಿ ಮಾಡೋದು ಬೇಡ. ಮತ್ತು 5 ಚೈನ್, ಇಲ್ಲಿ 2 ಕುಚ್ಚು ಬರೋ ಥರ ಮಾಡ್ಕೊಳ್ತೀನಿ. ಒಂದು ಬೀಡನ್ನ ಇಟ್ಟು ಮಧ್ಯ ಲೆಂತಿಯಾಗಿ ಕುಚ್ಚನ್ನ ಕಟ್ಕೊಳ್ತೀನಿ. ಅದಕ್ಕೋಸ್ಕರ 2 ಕುಚ್ಚು ಬರಲಿ, ಅದು ಕೂಡ ಗ್ರ್ಯಾಂಡಾಗಿ ಕಾಣುತ್ತೆ ಅಂತ ನಾನು ಹೀಗೆ ಮಾಡ್ತಿದ್ದೀನಿ. ಹೀಗೆ ನೋಡಿ. ಮತ್ತು ಈ ಸೈಡಿಂದ ನೆಕ್ಸ್ಟ್ ಅದನ್ನ ಸ್ಟಾರ್ಟ್ ಮಾಡೋದಕ್ಕೆ 6 ಟೈಮ್ ಸಿಂಗಲ್ ಕ್ರೋಶ, 3 ಚೈನ್, ಸಿಂಗಲ್ ಕ್ರೋಶ, 3 ಚೈನ್ನ ಹಾಕ್ಕೋಬೇಕು. ನೋಡಿ ಇಲ್ಲಿ 6 ಟೈಮ್ ಆದಮೇಲೆ ಒಂದು ಚೈನ್ ಹಾಕಬೇಕು, ಒಂದು ಬಿಗ್ ಬೀಡನ್ನ ತಗೊಂಡು ಆ್ಯಡ್ ಮಾಡಬೇಕು, ಲಾಕ್ ಮಾಡಬೇಕು. ನೆಕ್ಸ್ಟ್ ಆರ್ಚಿಗೆ ಇದೇ ಥರ, ನೆಕ್ಸ್ಟ್ ಎಲ್ಲ ಆರ್ಚ್ನೂ ಕೂಡ ಇದೇ ಥರ ಮಾಡ್ಕೊಂಡೋಗಿ. ತುಂಬ ಈಸಿಯಾಗಿದೆ ಡಿಸೈನ್, ಬೇಗನೆ ಮುಗ್ದೋಗುತ್ತೆ. ಈ ಡಿಸೈನ್ನ ಈಗ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ನ ಯಾವ ಥರ ಹಾಕೋದು ಅಂತ ಹೇಳ್ಕೊಡ್ತೀನಿ. ಈ ಸ್ಟೆಪ್ನ ಫುಲ್ ಕಂಪ್ಲೀಟ್ ಮಾಡೋಣ. ಈಗ ಸೇಮ್ ಇದೇ ಥರ ಎಲ್ಲದನ್ನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ. ಓಕೆ, ಈಗ ಈ ಡಿಸೈನ್ನ ಕಂಪ್ಲೀಟ್ ಮಾಡೋಣ. ಈಗ ನೋಡಿ ಇಲ್ಲಿ ಸೆಕೆಂಡ್ ಸ್ಟೆಪ್ಗೆ ನಾನು ಸ್ವಲ್ಪ ಹಾಕ್ಬಿಟ್ಟಿದ್ದೀನಿ. ಇದನ್ನ ಯಾವ ಥರ ಹಾಕೋದು ಅಂತ ಇಲ್ಲಿ ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ. ಸ್ಟಾರ್ಟಿಂಗ್ ನಾವು ಟು ಸಿಂಗಲ್ ಕ್ರೋಶ ಮಾಡಿ ಚೈನ್ ಸ್ಟಾರ್ಟ್ ಮಾಡಿದ್ವಲ್ಲ 5, ಅದರಲ್ಲಿ ಇನ್ನೂ 2 ಉಳಿದಿರುತ್ತೆ ಫಸ್ಟಿಗೆ. ಅಲ್ಲಿಂದ ನಾವು ಯಾವ ಥರ ಹಾಕೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ? ಸ್ಟಾರ್ಟಿಂಗ್ಗೆ ಒಂದು ಟೈಮ್ ಲಾಕ್ ಮಾಡ್ಕೋಬೇಕು, ಸೆಕೆಂಡ್ ಥ್ರೆಡ್ನ ತೊಗೊಂಡು. ಇಲ್ಲ ನೀವು ಸೇಮ್ ಕಲರಲ್ಲೇ ಇನ್ನೂ ಆ ಸ್ಟೆಪ್ನು ಕೂಡ ಕಂಪ್ಲೀಟ್ ಮಾಡ್ತೀನಿ ಅಂದರೆ ಮಾಡ್ಕೋಬೋದು. ಇಲ್ಲಿ ನಾನು ಇನ್ನೊಂದು ಕಲರ್ ದಾರನ ತೊಗೊಂಡು ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. 2 ಟೈಮ್ ಲಾಕ್ ಮಾಡ್ಕೋಬೋದು. ಆನಂತರ ಹಿಂದೆ ಇರೋ ನಾಟ್ನ ಗಂಪೇಸ್ಟ್ ಮಾಡಿಬಿಡಬೇಕು ಲಾಸ್ಟಿಗೆ. ಮರಿಬೇಡಿ, ಇಲ್ಲಿ ಏನು 3 ಚೈನ್ ಇದೆಯೋ ಅಲ್ಲಿಗೆ ನಾನು 2 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತೀನಿ. ಹೀಗೆ ಸಿಂಗಲ್ ಕ್ರೋಶ ಆದಮೇಲೆ 3 ಇಲ್ಲಿಂದ ಡೈರೆಕ್ಟಾಗಿ ಒಂದು ಟೈಮ್ ದಾರ ಸುತ್ತಕೊಂಡು ಇಲ್ಲೇನು 3 ಚೈನ್ ಅಥವಾ 2 ಚೈನ್ ಗ್ಯಾಪ್ ಕಾಣಿಸ್ತಿದೆಯಲ್ಲ ಅದರೊಳಗಡೆ ನಾವು ಕಂಬನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 5 ಕಂಬನ ಮಾಡ್ಕೋಬೇಕು, ಅಂದರೆ ಡಬಲ್ ಕ್ರೋಶ ಮಾಡ್ಕೋಬೇಕು 5. ಈ ಸ್ಮಾಲ್ ಗ್ಯಾಪಲ್ಲೇ ನಾವು 9 ಕಂಬಗಳನ್ನ ಮಾಡ್ಕೋಬೇಕು ಒಟ್ಟು. ಫಸ್ಟಿಗೆ 5, ಆನಂತರ ಒಂದು ಬೀಡ್ ಹಾಕಬೇಕು. ಈ ಡಿಸೈನನ್ನು ನಾನು ತುಂಬ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, ಹಾಗಾಗಿ ತುಂಬ ಹೇಳೋದಕ್ಕೆ ಹೋಗಲ್ಲ, ಎಲ್ರಿಗೂ ಗೊತ್ತೇ ಇರುತ್ತೆ ನನ್ನ ವೀಡಿಯೋಸ್ ನೋಡೋರಿಗೆ ಎಲ್ರಿಗೂ. ಈಗ ಹಿಂದೆ ಹಾಕಿರೋ ಕುಚ್ಚು
ಮೊನ್ನೆ ಹಾಕಿದ್ನಲ್ಲ ಆ ಕುಚ್ಚು ವಿಡಿಯೋಗಳಲ್ಲಿ ಕೂಡ ಇದೇ ಡಿಸೈನ್ನ ಹಾಕಿದ್ದೆ ಸೆಕೆಂಡ್ ಸ್ಟೆಪ್. ಈಗ ಇದಾದಮೇಲೆ ಒಂದು ಚೈನ್ ಹಾಕ್ಕೊಳ್ತೀನಿ, ಹಾಗೆ ಒಂದು ಬೀಡನ್ನ ತಗೊಳ್ತೀನಿ. ಈ ಥರ ಮೀಡಿಯಮ್ ಸೈಜ್ ಬೀಡನ್ನ ತಗೊಂಡು ಲಾಕ್ ಮಾಡ್ತೀನಿ. ಅದನ್ನ ಇಲ್ಲಿ 5ನೇ ಕಂಬಕ್ಕೆ ಕೂಡ ಲಾಕ್ ಮಾಡಬೇಕು. ಇಲ್ಲಿ 5ನೇ ಕಂಬಕ್ಕೆ ಸ್ಲಿಪ್ ಸ್ಟಿಚ್ನ ಮಾಡಬೇಕು. ಇದನ್ನು ಮತ್ತು ಈ ಸೈಡು ಇನ್ನು 4 ಕಂಬಗಳನ್ನ ಮಾಡ್ಕೋಬೇಕು. ಇದು ತುಂಬ ಸಿಂಪಲ್ ಡಿಸೈನ್, ಅಂದರೆ ಸೆಕೆಂಡ್ ಸ್ಟೆಪ್ ಆಗ್ತಿರೋದು ಸಿಂಪಲ್ ಆಗಿದೆ, ಬೇಗನೆ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಸ್ವಲ್ಪ ಹಾಗೆ ಹೀಗೆ ತಿರುಗಿಸಿ ಮಾಡೋದು ಕಷ್ಟ ಇರುತ್ತೆ. ಈ ಸ್ಟೆಪ್ ಮಾತ್ರ ತುಂಬ ಈಸಿಯಾಗಿರುತ್ತೆ, ಬೇಗನೆ ಮುಗ್ದೋಗುತ್ತೆ. ಹೀಗೆ ನೀಟಾಗಿ ನೋಡಿಕೊಂಡು ಎಲ್ಲನೂ ಹಾಕ್ಕೊಳ್ಳಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ಟೆಪ್ ಕೂಡ ಚೆನ್ನಾಗಿ ಬರೋದಿಲ್ಲ. ನಾನು ಯಾವ ಥರ ಹೇಳ್ಕೊಟ್ಟಿದ್ದೀನೋ ಅದೇ ಥರ ಹಾಕಿದರೆ ನನ್ನ ಡಿಸೈನ್ ಯಾವ ಥರ ಕಂಪ್ಲೀಟ್ ಆಗಿದೋ ನೀಟಾಗಿ ಅದೇ ಥರ ನಿಮ್ಮದು ಕೂಡ ನೀಟಾಗಿ ಬರುತ್ತೆ. ಈಗ ಈ ಡಿಸೈನ್ ಇಷ್ಟೇ ಸಾಕು, ಇದನ್ನ ಫುಲ್ ಕಂಪ್ಲೀಟ್ ಮಾಡಿಬಿಡೋಣ. ಈ ಡಿಸೈನ್ ಗೊತ್ತೇ ಇದೆ, ನಾನು ತುಂಬ ವೀಡಿಯೋಸಲ್ಲಿ ಈ ಡಿಸೈನ್ನ ಹಾಕಿದ್ದೀನಿ. ಅಂದರೆ ಈ ಡಿಸೈನಲ್ಲ, ಇಲ್ಲಿ ಮೇಲ್ಗಡೆ ಹಾಕ್ತಿದ್ದೀನಲ್ಲ ಈ ಡಿಸೈನ್ನ ನಾನು ಹೇಳ್ತಿರೋದು. ಒಂದು ಚೈನ್ ಹಾಕಿ ಒಂದು ಬೀಡನ್ನ ಲಾಕ್ ಮಾಡಿಬಿಡೋಣ. ಕಂಬಕ್ಕೂ ಕೂಡ ಲಾಕ್ ಮಾಡೋಣ. ಹೀಗೆ ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಡ್ರೆ ಇಲ್ಲಿ ಸ್ಮಾಲ್ ಆರ್ಚು 5 ಬರುತ್ತೆ, ಇನ್ನು 3 ಹಾಕಬೇಕು. ಈಗ 2 ಹಾಕಿದ್ದೀನಿ ನೋಡಿ, ಫುಲ್ ಫಿನಿಶ್ ಆದಮೇಲೆ ಈ ಥರ ಕಾಣುತ್ತೆ. ಇಲ್ಲಿ ಮಧ್ಯೆ ಒಂದೊಂದು 2 ಕುಚ್ಚನ್ನ ಕಟ್ಬಿಟ್ಟು ಫೈನಲ್ ಆಗಿ ಯಾವ ಥರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ಓಕೆ, ಇದಿಷ್ಟು ಫಿನಿಶ್ ಆದಮೇಲೆ ನೋಡಿ ಫೈನಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಂಗೆ ಡೈರೆಕ್ಟಾಗಿ ನೋಡೋಕ್ಕಂತ ಸೂಪರಾಗಿದೆ, ನನಗೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಇದನ್ನು ಮಾಡೋಕ್ಕೆ ಕೇಳಿದ್ದವರಿಗೆ, ಫುಲ್ ಡಿಸೈನ್ ಮಾಡಿ ಅಂತ ಹೇಳಿದ್ದವರಿಗೆ ಅವರಿಗೋಸ್ಕರನೇ ವಿಡಿಯೋ ಮಾಡಿದ್ದೀನಿ. ಫುಲ್ ನೋಡಿ ಅರ್ಥ ಆಗುತ್ತೆ ಅಂದ್ಕೊಳ್ತಿದ್ದೀನಿ. ನೀಟಾಗಿ ನೋಡಿಕೊಂಡು ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋ